ಶಾರದಾದೇವಿ, ವಿವೇಕಾನಂದ ಬಿಟ್ಟು ಇವ್ರ ಹೆಸರು ಇಲ್ಲವೇ ಇಲ್ಲ. ಫುಲ್ ಸೈಲೆಂಟ್ ಅವರು, ಹಂಗಾಗಿ ಬಚಾವಾಗಿದ್ದಾರೆ. ಇಂಥವರಿಗೆ ಅಷ್ಟು ದೊಡ್ಡ ಸಮಸ್ಯೆಯಲ್ಲಿ ಒಂದು ರಿಮಾರ್ಕ್ ಇರೋದು ರಾಮಕೃಷ್ಣ ಮಿಷನ್ ಒಂದೇ. ಯಾಕಂದ್ರೆ ಅವರು ಫುಲ್ಲು ಸೈಲೆಂಟ್ ಆಗುತ್ತೆ. ಅಲ್ಲಿ ಆಗಿದ್ದರು ಹೊರಗೆ ಬಂದು ಹೊಸ ಬೇರೆ ಮಾಡ್ಕೊಂತಾರೆ ರಾಮಕೃಷ್ಣ ಆಶ್ರಮಗಳ. ಅಲ್ಲಿ ಕೆಪಾಸಿಟಿ ನಡೆಯಕ್ಕೆ ಆಗದಿದ್ದರು. ಕೆಲವರು ವೈರಾಗ್ಯ, ಭಾರಿ ವೈರಾಗ್ಯ ಸಾಧನೆ ಮಾಡೋಕ್ಕೆಲ್ಲ ಒಂಥರ ಆಫೀಸ್ ಟೈಮ್ ಆಯ್ತು ಅಂತ ಬರ್ತಾರೆ. ಕೆಲವರು ಅಲ್ಲಿ ತಡ್ಕೊಳಕ್ಕೆ ಆಗದೇ ಬರ್ತಾರೆ. ಎರಡು ಟೈಪ್ ಇದೆ. ಕೆಲವರು ನಾವು ಯಾಕಂತ ನಾವೇ ಸ್ವಲ್ಪ ಸಾಧನೆ ಮಾಡ್ಕೊಂಡು ಅಂತ ಬರ್ತಾರೆ. ಕೆಲವರು ಅದೇ ಅಲ್ಲಿ ಹಿಡಿಯೋಕ್ಕಾಗದೆ ಭಾರಿ ಜನ ದೊಡ್ಡ ದೊಡ್ಡ ಆಶ್ರಮ. ಹಿಂಗಾದ್ರೆ ಸಮಾಜ ಮತ್ತೆ ಎಲ್ಲೋಗುತ್ತೆ? ಅವನೇ ಮತ್ತೆ ಪ್ರೇರಣೆ ಬೇಕು. ಭಗವಂತನಿಗೆ ಗೊತ್ತಾ, ಈ ಭಗವದ್ಗೀತೆಯಲ್ಲಿ ನೀವು ಭಗವದ್ಗೀತೆ ಸ್ಟಡಿ ಮಾಡಿ. ಯಾವುದೇ ಒಂದು ಪ್ರತಿಷ್ಠಿತ ಒಂದು ತಾಲೂಕು ಹೋಗ್ಲಿ, ಒಂದು ಡಿಸ್ಟಿಕ್ ಹೋಗ್ಲಿ, ಅಲ್ಲಿನ ಮಕ್ಕಳು ಸುಮಾರು ಸಾವಿರಾರು ಜನ ಮಕ್ಕಳಿದ್ದಾರೆ. ಅವ್ರಿಗೆ ನಿಜವಾದ ಕಲ್ಪನೆನೇ ಸಿಗದೆ ಇದ್ರೆ, ನಿಜವಾದ ಗುರು ಕಡೆಯಿಂದ ಜ್ಞಾನನೇ ಸಿಗದೆ ಇದ್ರೆ, ಇವತ್ತು ಶಾಲಾ ಕಾಲೇಜುಗಳು ಇವೆಲ್ಲ ಮಾಡ್ತಕ್ಕಂಥ ವಿದ್ಯೆ ಎಲ್ಲೋಗ್ಬೇಕು? ಆ ಮಕ್ಕಳ ಪರಿಸ್ಥಿತಿ ಹೆಂಗೆ? ಕಾಲೇಜು ಅಂದರೆ ಗೊತ್ತೇನೋ, ಅದು ಕಾಲೇಜಂತಲ್ಲ, ನಾನು ಕಾಲೇಜ್ ಹತ್ರ ನಾನು ಪಾದಯಾತ್ರೆ ಹೋಗಿ ಕುತ್ಕೊತಿದ್ದೆ. ಅದೆಲ್ಲ ಮಕ್ಕಳು ಬಂದರೆ ನಾನೊಂದು ಯಾವುದೋ ನಾನು ಅಮಾಯಕರಂಗೆ ನಾನು ಇದ್ದೆ ಅಂತಲೇ ನಾನು ಸುಮ್ಮನೆ, ನಾವು ಹುಡುಗರೆಲ್ಲ ಬಂದು ಗೇಲಿ ಮಾಡ್ತಾರೆ. ನನಗೆ ಗೊತ್ತಾದಾಗ ಸುಮ್ಮನೆ ಆಗ್ತಿದ್ದೆ, ಬರ್ತಿದ್ದೆ. ನನಗೆ ಪಾಪ ಇವರೆಲ್ಲ ಗೊತ್ತಿಲ್ಲ ದಾರಿಲಿ ಹೋಗ್ತಾ ಇದ್ದಾರೆ ಅನ್ನಿಸ್ತು. ಗೊತ್ತಿಲ್ಲ ದಾರಿಲಿ ಹೋಗ್ತಾರೆ, ಆಕ್ಸಿಡೆಂಟೇ, ಲೈಫೇ ಆಕ್ಸಿಡೆಂಟು. ಯಾರನ್ನೇ ಅಲ್ಲಿ ಪ್ರೀತಿಗೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಫೀಲ್ಡ್ ಇಟ್ಟಂಗೆ ಆಗ್ಬಿಟ್ಟಿದೆ. ಓದಕ್ಕಲ್ಲ, ಪ್ರೀತಿ ಮಾಡ್ಲಿಕ್ಕೆ ಒಳ್ಳೆ ಫೀಲ್ಡ್ ಆಗಿದೆ, ಒಳ್ಳೆ ವ್ಯವಸ್ಥೆ ಇದೆ, ಒಳ್ಳೆ ಇದಿದೆ. ಆ ವ್ಯವಸ್ಥೆ ಆಗ್ಬಿಟ್ರೆ ಸಮಾಜ ಎಲ್ಲಿ? ನೀವು ಸ್ಕೂಲ್ ಓಪನ್ ಮಾಡಿದ್ರೆ ಅಂಥದ್ದು ಒಳ್ಳೆ ಕೆಲಸ ಮಾಡಿ, ಕೆಲಸ ಮಾಡಿ. ಬಟ್ ಆದ್ರೂ ಏನಾಗಿದೆ, ಕಷ್ಟ, ತುಂಬಾ ಕಷ್ಟ ಇದೆ. ಆಮೇಲೆ ಹೆಚ್ಚು ಜನಕ್ಕೆ ವಿದ್ಯಾಭ್ಯಾಸ ಕೊಡೋದು ಕಷ್ಟ. ಇದಕ್ಕೆ ಸ್ವಲ್ಪ ಜನಕ್ಕೆ ಕೊಡೋದು, ದೊಡ್ಡ ಗ್ರೂಪಲ್ಲಿ ಕೊಡೋದು ಭಾರಿ ಕಷ್ಟ. ಅವ್ರದಾದ್ರು ಅವ್ರಿಗೆ ಅಭಿಲ ಆಗ್ತಿತ್ತು. ಎಲ್ಲಕ್ಕಿಂತ ದೊಡ್ಡದು ಅದು ಮಾಯ. ಇಂದ್ಲೇ ಗೆಲ್ಲೋದು ಅತಿ ಕಷ್ಟ. ಇದ್ರಲ್ಲಿ ಇದು ಗೆಲ್ಲಬೇಕು ಅಂದ್ರೆ ಲೌಕಿಕದಲ್ಲಿ ಎಲ್ಲ ಭಾರಿ ಕಷ್ಟ, ಭಾರಿ ಕಷ್ಟ ಇದೆ. ಏನ್ ಮಾಡೋದು? ನನಗೂ ತುಂಬಾ ಕನ್ಫ್ಯೂಷನ್ ಇದೆ ಸ್ವಾಮಿ, ತುಂಬಾ ಕನ್ಫ್ಯೂಷನ್ ಇದೆ ಲೈಫ್. ಈಗ ನಾವು ಹುಟ್ಟಿರೋದು ಏನಕ್ಕೆ? ಒಂದ್ ಮನೆ ಕಟ್ಬಿಟ್ಟು, ಒಂದ್ ಹೆಂಡತಿನ ಕಟ್ಕೊಂಡು, ಒಂದ್ ಮಕ್ಕಳನ್ನ ಕಟ್ಕೊಂಡು, ಇಷ್ಟೇನಾ ನಮ್ ಕೆಲ್ಸ? ಏನಕ್ಕೆ ನಮ್ ಕೆಲ್ಸ? ನಮ್ಗೆ ನಿಜವಾದ ನನಗೆ ಯಾರು ಆನ್ಸರ್ ಹೇಳಿಲ್ಲ.